ಎಸ್ಐಆರ್ ಕರ್ತವ್ಯಕ್ಕೆ ತೆರಳುವಾಗ ಅಪಘಾತ, ಜಿಲ್ಲಾಡಳಿತದ ವಿರುದ್ಧ ಸಿಡಿದೆದ್ದ ವಿಎಗಳು. ಭುವನ ಸಾವಿಗೆ ನ್ಯಾಯ ನೀಡಿ ಅಂತ ಹೋರಾತ್ರಿ ಹೋರಾಟ. ತುಮಕೂರು ತಹಶೀಲ್ದಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಧರಣಿ. ಬೆಳಗ್ಗೆ 6ಕ್ಕೆ ಕರ್ತವ್ಯ ನಿಯೋಜಿಸಿದವರ ಮೇಲೆ ಕ್ರಮಕ್ಕೆ ಆಗ್ರಹ. ಡಿಸಿ ಮನವಿಗೂ ಜಗ್ಗದ ವಿಎಗಳು. ಬೆಳಗ್ಗೆ 6:30ಕ್ಕೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನೀವೆಲ್ಲರೂ ಇರಬೇಕು. ತಹಶೀಲ್ದಾರ್ ಮೌಖಿಕ ಆದೇಶದ ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ. ಅಧಿಕಾರಿಗಳ ಒತ್ತಡವೇ ಭುವನ ಅಪಘಾತಕ್ಕೆ ಕಾರಣವಾಯಿತಾ? ನಿನ್ನೆ ಎಸ್ಐಆರ್ ಕರ್ತವ್ಯಕ್ಕೆ ತೆರಳುವಾಗ ಮತ್ತೊಬ್ಬ ವಿಎಗೂ ಅಪಘಾತ. ಆದರೂ ವೇಲ್ಚೇರ್ನಲ್ಲಿ ಭುವನ ಪರ ಪ್ರತಿಭಟನೆಗೆ ಬಂದ ಹುಣಸೆಘಟ್ಟ ವಿಎ ಯಶಸ್ವಿನಿ ಚಿಕಿತ್ಸೆ ಪಡೆದು ಬಂದು ಪ್ರತಿಭಟನೆಯಲ್ಲಿ ಭಾಗಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪ ಆರೋಪ. ನಾಳೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲಿರುವ ಕುಮಾರಸ್ವಾಮಿ. ದಾಖಲೆ ಸಮೇತ ವಿವರಣೆಗೆ ಸಿದ್ಧತೆ. ಆರ್ಎಸ್ಎಸ್ ಸೂಚನೆ ಮೇರೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆ. ಅಕ್ಟೋಬರ್ ಆಡಿಯೋ ಬಗ್ಗೆಯೂ ಚರ್ಚೆ. ಕ್ರಾಸ್ ವೋಟರ್ಸ್ ವಿರುದ್ಧ ಕ್ರಮದ ಡಿಸ್ಕಸ್. ಕೆಆರ್ಪುರಂನಲ್ಲಿ ನಡೆದ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್. ತಂದೂರಿ ಮಾಡುವ ನೆಪದಲ್ಲಿ ಡ್ರಮ್ ತರಿಸಿ ಶವಗಳ ನಾಶಕ್ಕೆ ಪ್ಲಾನ್. ಮೃತದೇಹಗಳನ್ನ ಕರಗಿಸಿ ಸುಡೋಕೆ ತಯಾರಾಗಿದ್ದ ಶ್ವೇತಾ ಕೆನತ್. ಮಂಗಳೂರಿನ ವಟ್ಟಪ್ಪಾಡಿಯಲ್ಲಿ ಮತ್ತೆ ಕಡಲ್ ಕೊರೆತ. ಕ್ಷಣ ಕ್ಷಣಕ್ಕೂ ಭೂಮಿಯನ್ನ ನುಂಗ್ತಾ ಇದೆ ಸಮುದ್ರ. ಮತ್ತೆ ಅಪಾಯದಲ್ಲಿ ಸಮುದ್ರ ತಟದ ನಿವಾಸಿಗಳು. ಪಶ್ಚಿಮ ಘಟ್ಟಗಳಲ್ಲಿ ಶುರುವಾಯಿತು ಮಳೆ. ಬೆಳಗಾವಿಯ ಸಪ್ತ ನದಿಗಳಿಗೆ ಜೀವ ಕಳೆ. ರೈತರ ಮೊಗದಲ್ಲಿ ಮೂಡಿದ ಮಂದಹಾಸ. ಭಾರೀ ಮಳೆಗೆ ಮನೆ ಪಕ್ಕ ಕಟ್ಟಿದ್ದಂತಹ ತಡೆಗೋಡೆ ಕುಸಿತ. 2 ಮನೆಗಳಿಗೆ ಹಾನಿ. ಅದೃಷ್ಟವಶಾತ್ ಮನೆಯಲ್ಲಿದ್ದೋರು ಪಾರು. ಸಕಲೇಶ್ಪುರದ ಡಾಲರ್ಸ್ ಕಾಲೋನಿಯಲ್ಲಿ ಘಟನೆ. ಮಳೆಗೆ ಧರೆಗುರುಳಿ ಬಿದ್ದ ಹುಣಸೆ ಮರ. 4 ಮನೆಗಳಿಗೆ ಹಾನಿ. ಬೆಳಗಾವಿಯ ಉಪ್ಪಾರ ಗಲ್ಲಿಯಲ್ಲಿ ಘಟನೆ. ರಕ್ಷಣಾ ಸಿಬ್ಬಂದಿಯಿಂದ ತೆರವು ಕಾರ್ಯ. ಜಖಮ್ಮಾದ ಮನೆಗಳಿಗೆ ಪರಿಹಾರಕ್ಕೆ ಕುಟುಂಬಸ್ಥರ ಮನವಿ. ಕುಡಿಯುವ ನೀರಿನ ಬಳಕೆಗೆ ಹೊಸ ಮಾರ್ಗಸೂಚಿ. ಇನ್ಮುಂದೆ ನೀರು ಪೋಲು ಮಾಡಿದ್ರೆ ಫೈನ್ ಬೀಳೋದು ಫಿಕ್ಸ್. ಬಿಡಬ್ಲ್ಯೂಎಸ್ಎಸ್ಬಿಯಿಂದ ಕಟ್ಟುನಿಟ್ಟಿನ ಆದೇಶ. ನಕಲಿ ಬಂದೂಕು ಹಿಡಿದು ರೇಲ್ಸ್ 3 ಯುವಕರನ್ನ ಬಂಧಿಸಿದ ಬಳ್ಳಾರಿಯ ಕೌಲ್ ಬಜಾರ್ ಠಾಣೆ ಪೊಲೀಸರು. ನಕಲಿ ಡಬಲ್ ಬ್ಯಾರಲ್ ಬಂದೂಕು ಹಾಗೂ ಪಿಸ್ತೂಲ್ ವಶಕ್ಕೆ. ರಾಜ್ಯದಲ್ಲಿ ಸ್ಟಿಂಗ್ಗೆ ಯುವಕ ಬಲಿ. ಸಾವಿಗೆ ಅತಿಯಾದ ಕೆಫಿನ್ ಸೇವನೆ ಕಾರಣ ಎಂಬ ಅಂಶ ಬೆಳಕಿಗೆ. ಶಾಲಾ ಕಾಲೇಜು ಆವರಣದಿಂದ 500 ಮೀಟರ್ ವ್ಯಾಪ್ತಿಯಲ್ಲಿ ಸ್ಟಿಂಗ್ ಜ್ಯೂಸ್ ನಿಷೇಧಿಸುವಂತೆ ಸಿಎಂಗೆ ಮಕ್ಕಳ ಆಯೋಗದ ಪತ್ರ. ಜೆಬಿಎ ಮೆಗಾ ಆಪರೇಷನ್. ಫುಟ್ಪಾತ್ ಒತ್ತುವರಿದಾರರಿಗೆ ಶಾಕ್. 4 ದಿನಕ್ಕೆ 265 ಕಿಲೋಮೀಟರ್ ವ್ಯಾಪ್ತಿಯ ಒತ್ತುವರಿ ತೆರವು. ಪೆಟ್ರೋಲ್ಗೆ 20% ಎಥನಾಲ್ ಮಿಶ್ರಣಕ್ಕೆ ಆಕ್ರೋಶ. ಹೊಸ ಕಾರ್ಗಳ ಎಂಜಿನ್ಗಳು ಹಾಳಾಗಿ ಕೆಟ್ಟು ನಿಲ್ತಿವೆ ಅಂತ ಜನರ ಕಿಡಿ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಸಿದ್ಧತೆ. ಅಮರನಾಥ ಯಾತ್ರಿಕರಿಗೆ ಪ್ರಧಾನಿ ಮೋದಿ ಪತ್ರ. ಸ್ವಚ್ಛತೆ ಸುರಕ್ಷತಾ ನಿಯಮ ಪಾಲಿಸುವಂತೆ ಮನವಿ. ವೋಕಲ್ ಫಾರ್ ಲೋಕಲ್ ಮಂತ್ರ ಜಪಿಸಿದ ನಮೋ. ಒಂದೇ ಶಾಟ್ನಲ್ಲಿ ಇರಾನ್ನ ಎಲ್ಲ ನಾಯಕರು ಖತಮ್ ಆಗ್ತಾ ಇದ್ರು. ಆದ್ರೆ ಅಂತಹ ಉದ್ದೇಶ ಅಮೆರಿಕಾಗಿಲ್ಲ. ಖಮೇನಿ ಅಂತ್ಯಕ್ರಿಯೆಯಲ್ಲಿರೋ ಇರಾನಿನ ನಾಯಕರ ಬಗ್ಗೆ ಟ್ರಂಪ್ ಮಾತಿನಿಂದ ಚರ್ಚೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.